ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬದಲಾವಣೆ ಅನ್ನೋದು ಜಗದ ನಿಯಮ. ಹಾಗಂತ ಬಲಾತ್ಕಾರವಾಗಿ ಬದಲಾಯಿಸೋದನ್ನ ಬದಲಾವಣೆ ಅನ್ನಲಾಗೋದಿಲ್ಲ. ಅದೊಂದು ರೀತಿ ಬಲವಂತದ ಪರಿವರ್ತನೆ. ಈ ಜಗತ್ತಿನಲ್ಲಿ ಅನೇಕ ದೇಶಗಳು ತಾವು ಹಿಂದೆ ಹೊಂದಿದ್ದ ಸಂಸ್ಕೃತಿ ಸಭ್ಯತೆಯನ್ನೇ ಬದಲಾಯಿಸಿಕೊಂಡಿವೆ ಅಥವಾ ಬದಲಾಗುವಂತೆ ಮಾಡಲಾಗಿದೆ. ಇತಿಹಾಸಕ್ಕೆ ಎಲ್ಲರನ್ನ ಬದಲಾಯಿಸುವ ಮರೆಸುವ ಶಕ್ತಿ ಇದೆ. ಅದು ಇಡೀ ಸಂಸ್ಕೃತಿಯೊಂದನ್ನ ಪರಿಪೂರ್ಣವಾಗಿ ಬದಲಾಯಿಸುವ ತಾಕತ್ತು ಹೊಂದಿದೆ. ಕ್ರೈಸ್ತ ಸಂಸ್ಕೃತಿ ಹೊಂದಿದ್ದ ನಾಡೊಂದು ಬದಲಾದ ಕಾಲಘಟ್ಟದಲ್ಲಿ ಸಂಪೂರ್ಣವಾಗಿ ಇಸ್ಲಾಮಿಕ್ ರಾಷ್ಟ್ರವಾಗಿ ಬದಲಾಗಿದೆ. ಕೇಳಲು ನಿಮಗಿದು ಅಚ್ಚರಿ ಅಥವಾ ಅಸಹಜ ಎನಿಸಬಹುದು, ಆದರೆ ಇತಿಹಾಸ ಈ ರಾಷ್ಟ್ರವನ್ನ ಸಂಪೂರ್ಣವಾಗಿ ರೂಪಾಂತರಿಸಿದೆ. ಸ್ನೇಹಿತರೆ, ನಾವಿಲ್ಲಿ ಹೇಳ್ತಾ ಇರೋದು ಟರ್ಕಿ ಎಂಬ ನತದೃಷ್ಟ ರಾಷ್ಟ್ರದ ಕಥೆಯನ್ನ. ಒಂದು ಕಾಲದಲ್ಲಿ ಇಸಾಯಿ ಪಂಥವನ್ನ ಅನುಸರಿಸ್ತಾ ಇದ್ದ ಈ ದೇಶ ಇಂದು ಇಸ್ಲಾಮಿಕ್ ರಾಷ್ಟ್ರವಾಗಿದೆ. ಒಂದು ಕಾಲದಲ್ಲಿ ಇಲ್ಲಿ ಇಗರ್ಜಿಗಳ ಗಂಟೆಗಳು ಬಾರಿಸುತ್ತಿದ್ದವು, ಆದರೆ ಈಗ ಆ ಸ್ಥಳದಲ್ಲೀಗ ಆಜಾನ್ ಕೇಳಿ ಬರ್ತಾ ಇದೆ. ರಾಜರು ಬದಲಾದಂತೆ, ಅಧಿಕಾರ ಬದಲಾದಂತೆ ಇಲ್ಲಿ ಧರ್ಮವು ಬದಲಾಗಿದೆ. ಸಮಯದೊಂದಿಗೆ ಇಲ್ಲಿಯ ಆಡಳಿತಗಾರರು ಬದಲಾದರು, ಅದರಂತೆ ಇಲ್ಲಿಯ ಸಂಸ್ಕೃತಿ ಪರಂಪರೆ ಎಲ್ಲವೂ ಕಾಲನ ತೆಕ್ಕೆಗೆ ಸರಿದಿದೆ. ಹಾಗೆ ಹೊಸದೊಂದು ಮನ್ವಂತರಕ್ಕೆ ಬದಲಾಗಿ ತನ್ನನ್ನು ತಾನೇ ಗುರುತಿಸಲಾಗದಷ್ಟು ಪರಿವರ್ತನೆ ಹೊಂದುತ್ತಿದೆ. ಹಾಗಾದ್ರೆ ಏನಿದು ಟರ್ಕಿಯ ಇತಿಹಾಸ? ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಇಷ್ಟೊಂದು ದೊಡ್ಡ ಪಲ್ಲಟಕ್ಕೆ ಕಾರಣಗಳೇನು? ಟರ್ಕಿಯ ಇಂದಿನ ಅಧ್ಯಕ್ಷರಿಗೆ ಹುಚ್ಚು ಹಿಡಿಸಿರುವ ವಿಷಯ ಯಾವುದು? ಇದೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಟರ್ಕಿಯ ಇತಿಹಾಸ ಶುರುವಾಗೋದು ಇಂದಿಗೆ ಸರಿಯಾಗಿ 1700 ವರ್ಷಗಳ ಹಿಂದೆ. ಇಂದು ಇಸ್ತಾಂಬುಲ್ ಎಂದು ಗುರುತಿಸುವ ಪ್ರದೇಶವನ್ನ ಈ ಹಿಂದೆ ಬೈಜಾಂಟಿಯಂ ಅಂತ ಕರೆಯಲಾಗ್ತಾ ಇತ್ತು. ಯುರೋಪ್ ಹಾಗೂ ಏಷ್ಯಾ ಖಂಡಗಳನ್ನ ಜೋಡಿಸುವ ಈ ದೇಶ ಅತ್ಯಂತ ಆಯಕಟ್ಟಿನ ಬಾಸ್ಫೋರಸ್ ಜಲಸಂಧಿಯಲ್ಲಿದೆ. ಇದು ಮೆಡಿಟರೇನಿಯನ್ ಸಮುದ್ರ ಹಾಗೂ ಕಪ್ಪು ಸಮುದ್ರವನ್ನ ಜೋಡಿಸುತ್ತದೆ. ವಿಶ್ವದ ಯಾವುದೇ ದೇಶಕ್ಕೆ ಇರದ ಭೌಗೋಳಿಕ ವಿಶೇಷತೆ ಈ ಭಾಗಕ್ಕಿದೆ. ಮೇಲೆ ಹೇಳಿದಂತೆ ಇದು ಯುರೋಪ್ ಹಾಗೂ ಏಷ್ಯಾವನ್ನ ಜೋಡಿಸುವ ಅತ್ಯಂತ ಆಯಕಟ್ಟಿನ ಸ್ಥಾನ. ಹೀಗಾಗಿ ವಿಶ್ವ ವ್ಯಾಪಾರ ಹಾಗೂ ಜಾಗತಿಕ ರಾಜತಾಂತ್ರಿಕತೆಯ ಮೇಲೆ ವಿಶೇಷ ಹಿಡಿತ ಸಹಜವಾಗಿಯೇ ಈ ದೇಶಕ್ಕೆ ಸಿಕ್ಕಿದೆ. ಇದರಿಂದಾಗಿ ಟರ್ಕಿ ತನ್ನ ಪಾರಮ್ಯ ಮೆರೆಯುತ್ತಿದೆ. ಕ್ರಿಸ್ತಶಕ 330ರಲ್ಲಿ ರೋಮನ್ ಚಕ್ರವರ್ತಿ ಕಾನ್ಸ್ಟಾಂಟೈನ್ ಈ ಆಯಕಟ್ಟಿನ ಸ್ಥಾನದ ಮಹತ್ವ ಅರಿತುಕೊಂಡು ಹೊಸದೊಂದು ಯೋಜನೆಯೊಂದಿಗೆ ಕಾರ್ಯಕ್ಕೆ ಇಳಿದ್ರು. ಈ ಸ್ಥಳದಲ್ಲಿ ಕಾನ್ಸ್ಟಾಂಟಿನೋಪಲ್ ಎನ್ನುವ ವಿಶಿಷ್ಟ ರಾಜಧಾನಿಯನ್ನ ನಿರ್ಮಿಸಿದ್ರು. ಬಹುತೇಕ ನಾವೆಲ್ಲ ರೋಮನ್ ಸಾಮ್ರಾಜ್ಯದ ಇತಿಹಾಸ ಓದುವಾಗ ಈ ಹೆಸರು ಕೇಳಿಯೇ ಇರ್ತೇವೆ. ಇತಿಹಾಸದ ವಿದ್ಯಾರ್ಥಿಗಳಂತೂ ಕಾನ್ಸ್ಟಾಂಟಿನೋಪಲ್ ಕದನವನ್ನಂತೂ ಮರೆಯುವ ಹಾಗಿಲ್ಲ. ಅಂತಹ ಐತಿಹಾಸಿಕ ಪ್ರಸಿದ್ಧಿ ಖ್ಯಾತಿ ಹೊಂದಿರುವ ನಗರ ಇದಾಗಿದೆ. ಇತಿಹಾಸಕಾರರ ಪ್ರಕಾರ ರೋಮನ್ ಚಕ್ರವರ್ತಿ ಕಾನ್ಸ್ಟಾಂಟೈನ್ ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸುತ್ತಿದ್ರು. ಹೀಗಾಗಿ ಅವರ ದೆಸೆಯಿಂದಾಗಿ ಈ ಕಾನ್ಸ್ಟಾಂಟಿನೋಪಲ್ ನಗರ ಇಸಾಯಿ ಮತದವರಿಗೆ ಅತ್ಯಂತ ಪವಿತ್ರ ಹಾಗೂ ಪ್ರಧಾನ ಧಾರ್ಮಿಕ ಕೇಂದ್ರವಾಯಿತು. ಕ್ರಿಸ್ತಶಕ 537ರಲ್ಲಿ ಈ ರಾಜನು ಇಲ್ಲಿ ಹಗಿಯಾ ಸೋಫಿಯಾ ಎಂಬ ಬೃಹತ್ ಹಾಗೂ ವಿಶಿಷ್ಟ ಚರ್ಚ್ ಒಂದನ್ನ ನಿರ್ಮಿಸಿದ್ರು. ಇದು ಅಂದಿನ ಕಾಲದಲ್ಲಿ ಅತಿ ದೊಡ್ಡ ಇಗರ್ಜಿಯಾಗಿತ್ತು. ಅಲ್ಲದೆ ವಾಸ್ತುಶಿಲ್ಪದ ದೃಷ್ಟಿಯಿಂದಲೂ ಜಾಗತಿಕವಾಗಿ ಗಮನ ಸೆಳೆದಿತ್ತು. ಸುಮಾರು 1000 ವರ್ಷಗಳ ಕಾಲ ಈ ಕಾನ್ಸ್ಟಾಂಟಿನೋಪಲ್ ನಗರ ಇಸಾಯಿ ಧರ್ಮದ ಭದ್ರ ಕೋಟೆಯಾಗಿ ಮೆರೆಯಿತು. ನಗರದ ಹಲವೆಡೆ ಇದ್ದ ಚರ್ಚುಗಳಲ್ಲಿ ನಿರಂತರವಾಗಿ ಘಂಟಾನಾದ ಕೇಳಿ ಬರ್ತಾ ಇತ್ತು. ಆದರೆ ಮುಂದೊಂದು ದಿನ ಇಲ್ಲಿ ಚರ್ಚ್ ಗಂಟೆಯ ಬದಲಾಗಿ ಆಜಾನ್ ಶಬ್ದ ಕೇಳುತ್ತದೆ ಅಂತ ಯಾರೊಬ್ಬರು ಅಂದುಕೊಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಇಸ್ತಾಂಬುಲ್ ಇಂದು ತನ್ನ ಚಹರೆಯನ್ನ ಬದಲಿಸಿಕೊಂಡಿದೆ. ಸ್ನೇಹಿತರೆ, 7ನೇ ಶತಮಾನದವರೆಗೂ ಟರ್ಕಿಯ ನೆಲ ಕ್ರೈಸ್ತ ಮತದ ಪ್ರಧಾನ ಕೇಂದ್ರವಾಗಿ ರೋಮನ್ ಸಾಮ್ರಾಜ್ಯದ ಸಂಪನ್ನ ಸಂಪತ್ ಭರಿತ ಭಾಗವಾಗಿ ಗಮನ ಸೆಳಿತಾ ಇತ್ತು. ಆದರೆ ಕಾಲ ಬದಲಾದಂತೆ ಈ ಜಲಸಂಧಿಯ ರಾಷ್ಟ್ರದ ಭವಿಷ್ಯವು ಬದಲಾಯಿತು. 7ನೇ ಶತಮಾನದಿಂದೀಚೆಗೆ ಇಸ್ಲಾಂ ಮತ ವ್ಯಾಪಕವಾಗಿ ಹರಡಲು ಪ್ರಾರಂಭಿಸಿತು. ಜಗತ್ತಿನ ಪ್ರತಿಯೊಬ್ಬ ಸುಲ್ತಾನ ಮುಸ್ಲಿಂ ರಾಜರುಗಳ ದೊಡ್ಡ ಕನಸೆಂದರೆ ಅತಿ ಸಮೃದ್ಧಿಯಿಂದ ಕೂಡಿದ್ದ ಈ ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಳ್ಳಬೇಕು, ಜೊತೆಗೆ ಅಲ್ಲಿ ತಮ್ಮ ಸಾಮ್ರಾಜ್ಯದ ಕುರುಹು ಸ್ಥಾಪಿಸಬೇಕು ಅನ್ನೋದಾಗಿತ್ತು.
ಯಾರು ಈ ಐತಿಹಾಸಿಕ ನಗರವನ್ನ ಗೆದ್ದುಕೊಳ್ಳುವರೋ ಅವರೇ ಜಗತ್ತಿನ ಅತಿ ಶ್ರೇಷ್ಠ ಸುಲ್ತಾನ ಹಾಗೂ ರಾಜ ಎನ್ನುವ ಮಾತು ಅಂದಿನ ದಿನಗಳಲ್ಲಿ ಪ್ರಚಲಿತವಾಗಿತ್ತು. ಇದೇ ಕಾರಣಕ್ಕಾಗಿಯೇ ಕಾನ್ಸ್ಟಾಂಟಿನೋಪಲ್ ಮೇಲೆ ಮೇಲಿಂದ ಮೇಲೆ ನಿರಂತರವಾಗಿ ದಾಳಿಗಳು ನಡೆದವು. ಆದರೆ ಅದೃಷ್ಟವಶಾತ್ ಕಾನ್ಸ್ಟಾಂಟಿನೋಪಲ್ ನಗರ ಅಷ್ಟು ಸುಲಭವಾಗಿ ವೈರಿಗಳ ಹಿಡಿತಕ್ಕೆ ಸಿಗಲಿಲ್ಲ. ಇದಕ್ಕೆ ಕಾರಣಗಳು ಸಹ ಇದ್ದವು. ಕಾನ್ಸ್ಟಾಂಟಿನೋಪಲ್ ಸಾಮಾನ್ಯ ನಗರವಾಗಿರಲಿಲ್ಲ. ಚಕ್ರವರ್ತಿ ಕಾನ್ಸ್ಟಾಂಟೈನ್ ಈ ನಗರವನ್ನ ಅತ್ಯಂತ ಸುಭದ್ರವಾಗಿ ರಕ್ಷಣಾತ್ಮಕವಾಗಿ ನಿರ್ಮಿಸಿದ್ದರು. ಈ ಕೋಟೆಯ ರಚನೆ ಶತ್ರುಗಳಿಗೆ ಕಬ್ಬಿಣದ ಕಡಲೆ ಆಗಿತ್ತು. ಆದರೆ 1453ರಲ್ಲಿ ಒಟೋಮನ್ ದೊರೆಯ ಭೀಕರ ದಾಳಿ ಈ ಐತಿಹಾಸಿಕ ನಗರವನ್ನ ಶಾಶ್ವತವಾಗಿ ನಿರ್ನಾಮ ಮಾಡಿತು. ಒಟೋಮನ್ ಸಾಮ್ರಾಜ್ಯದ ಚಕ್ರವರ್ತಿ 21 ವರ್ಷದ ವೀರ ಯೋಧ ಎರಡನೇ ಸುಲ್ತಾನ್ ಮೊಹಮ್ಮದ್ 1453 ಮೇ 29ರಂದು ಕಾನ್ಸ್ಟಾಂಟಿನೋಪಲ್ ಮೇಲೆ ದಾಳಿ ನಡೆಸಿದ. ಈ ದಾಳಿ ಸಾಮಾನ್ಯದ್ದಾಗಿರಲಿಲ್ಲ. ಅಂದಿನ ಕಾಲದಲ್ಲಿ ದೊಡ್ಡ ಫಿರಂಗಿಗಳೊಂದಿಗೆ ಬೃಹತ್ ಸೈನ್ಯದ ಜೊತೆ ಬಂದು ಈ ಭೀಕರ ದಾಳಿ ನಡೆಸಲಾಗಿತ್ತು. ಹಲವು ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರದ ಭದ್ರಕೋಟೆ ಬಾಗಿಲುಗಳು ಛಿದ್ರವಾಗಿದ್ದವು. ರಕ್ತ ಸಿಕ್ತ ಯುದ್ಧದ ಪರಿಣಾಮ ಅನ್ನುವ ಹಾಗೆ ಅಂತಿಮವಾಗಿ ಈ ಐತಿಹಾಸಿಕ ನಗರ ಒಟೋಮನ್ ತುರ್ಕರ ಪಾಲಾಗಿತ್ತು. ಇನ್ನು ರಾಜ ಎರಡನೇ ಮೊಹಮ್ಮದ್ ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಳ್ಳುತ್ತಿದ್ದಂತೆ ಮಾಡಿದ ಮೊದಲ ಕೆಲಸ ಅಂದ್ರೆ ಅದು ಅಲ್ಲಿದ್ದ ಜಗತ್ ಪ್ರಸಿದ್ಧ ಹಗಿಯಾ ಸೋಫಿಯಾ ಚರ್ಚನ್ನ ಮಸೀದಿಯಾಗಿ ಪರಿವರ್ತಿಸಲು ಆದೇಶಿಸಿದ. ಅಲ್ಲಿದ್ದ ಯೇಸು ಪ್ರತಿಮೆ ಕ್ರಾಸ್ ಚಿಹ್ನೆಯನ್ನ ಕಿತ್ತೆಸೆಯಲಾಯಿತು. ಕೆಲವೇ ದಿನಗಳಲ್ಲಿ ಇಗರ್ಜಿ ದೊಡ್ಡ ವಿಶಾಲ ಮಸೀದಿಯಾಗಿ ಪರಿವರ್ತನೆಯಾಯಿತು. ಸುಲ್ತಾನ್ ಮೊಹಮ್ಮದ್ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬೆಂಜಾಂಟೈನ್ ಸಾಮ್ರಾಜ್ಯದ ಅಳಿದುಳಿದ ಕುರುಹುಗಳನ್ನ ಹೊಸಕಿ ಹಾಕಿದ. ಐತಿಹಾಸಿಕ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಇಸ್ತಾಂಬುಲ್ ಅನ್ನುವ ಹೊಸ ನಾಮಕರಣ ಮಾಡಿದ. ಇಲ್ಲಿಂದ ಒಟೋಮನ್ ತುರ್ಕರ ಆಳ್ವಿಕೆ ಶುರುವಾಯಿತು. ಸರಿಸುಮಾರು 600 ವರ್ಷಗಳ ಕಾಲ ಈ ತುರ್ಕರು ಯುರೋಪ್, ಏಷ್ಯಾ ಹಾಗೂ ಆಫ್ರಿಕಾದ ಹಲವು ಭಾಗಗಳನ್ನ ವಶಪಡಿಸಿಕೊಂಡು ಆಳ್ವಿಕೆ ನಡೆಸಿದ್ರು. ಅಂದಿನಿಂದ ಟರ್ಕಿ ಸಂಪೂರ್ಣವಾಗಿ ಇಸ್ಲಾಮಿಕ್ ರಾಷ್ಟ್ರವಾಗಿ ಬದಲಾಯಿತು. ಸ್ನೇಹಿತರೆ, ಪ್ರತಿಯೊಂದಕ್ಕೂ ಆದಿ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಬಹುಶಃ ಯಾವ ಅಧಿಕಾರ ಸಾಮ್ರಾಜ್ಯಗಳು ಕೂಡ ಶಾಶ್ವತವಲ್ಲ. ಶತಮಾನಗಳು ಉರುಳಿದಂತೆ ಒಟೋಮನ್ ಸಾಮ್ರಾಜ್ಯದ ಶಕ್ತಿ ಕ್ಷೀಣಿಸುತ್ತಾ ಹೋಯಿತು. ಮೊದಲ ವಿಶ್ವಯುದ್ಧದ ಅಂತ್ಯದ ವೇಳೆಗೆ ಒಟೋಮನ್ ತುರ್ಕರ ಅಧಿಕಾರ ಸಂಪೂರ್ಣವಾಗಿ ದುರ್ಬಲಗೊಂಡಿತು. ಯುರೋಪ್ ಸಹಿತ ಹಲವು ವಿದೇಶಿ ಶಕ್ತಿಗಳು ಟರ್ಕಿಯನ್ನ ವಿಭಜಿಸಲು ಯತ್ನಿಸುತ್ತಿದ್ದವು. ಆದರೆ ಅದೇ ವೇಳೆಗೆ ಮುಸ್ತಫಾ ಕೆಮಾಲ್ ಅಟಟುರ್ಕ್ ಎಂಬ ಟರ್ಕಿಯ ಫೀಲ್ಡ್ ಮಾರ್ಷಲ್ ವಸಾಹತುಶಾಹಿ ಧೋರಣೆ ವಿರುದ್ಧ ಸಿಡಿದೆದ್ರು. ಸಮಾನ ಮನಸ್ಕರೊಂದಿಗೆ ಕೂಡಿ ಟರ್ಕಿಶ್ ರಾಷ್ಟ್ರೀಯ ಚಳುವಳಿಯನ್ನ ಮುನ್ನಡೆಸಿದ್ರು. ಅಲ್ಲದೆ ತಾತ್ಕಾಲಿಕ ಸರ್ಕಾರವನ್ನ ರಚಿಸಿ ಮಿತ್ರ ಪಡೆಗಳನ್ನ ಸೋಲಿಸಿದರಲ್ಲದೆ ಟರ್ಕಿಯನ್ನ ಒಟೋಮನ್ ಸಾಮ್ರಾಜ್ಯದಿಂದ ಹೊರತಂದು ಗಣರಾಜ್ಯವಾಗಿ ಘೋಷಣೆ ಮಾಡ್ತಾರೆ. ಈ ಕಾರಣಕ್ಕಾಗಿಯೇ ಇವರನ್ನ ಆಧುನಿಕ ಟರ್ಕಿಯ ಪಿತಾಮಹ ಅಂತ ಕರೆಯಲಾಗುತ್ತೆ. ಟರ್ಕಿ ಇವತ್ತೇನಾದರೂ ಸರ್ವತಂತ್ರ ಗಣರಾಜ್ಯವಾಗಿ ತನ್ನ ಸೆಕ್ಯುಲರ್ ಇಮೇಜ್ ಉಳಿದುಕೊಂಡಿದ್ದರೆ ಅದಕ್ಕೆ ಕಾರಣ ಮುಸ್ತಫಾ ಕೆಮಾಲ್. 1923ರಲ್ಲಿ ಟರ್ಕಿಗೆ ಸ್ವತಂತ್ರ ತಂದುಕೊಟ್ಟರಲ್ಲದೆ ಅಂದಿನ ಸಮಯದಲ್ಲಿ ಧಾರ್ಮಿಕ ಕಟ್ಟಳೆಗಳು ಮತಾಂಧ ವಿಚಾರಗಳನ್ನ ತೆಗೆದುಹಾಕಿದ್ರು. 1924ರಲ್ಲಿ ಖಿಲಾಫತ್ ಅರಸೊತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಿದ್ರು. ಇದು ಅಂದಿನ ಸಮಯದಲ್ಲಿ ಇಸ್ಲಾಮಿಕ್ ಜಗತ್ತಿನಲ್ಲಿ ಬಹುದೊಡ್ಡ ವಿಷಯವಾಗಿತ್ತು. ಹಲವು ಪ್ರತಿರೋಧಗಳನ್ನ ಮೆಟ್ಟಿ ನಿಂತು ಮುಸ್ತಫಾ ಕೆಮಾಲ್ ಇಂತಹ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ರು. ಇದಲ್ಲದೆ ಅರೇಬಿಕ್ ಭಾಷೆಯನ್ನ ಬದಲಿಸಿ ಲ್ಯಾಟಿನ್ ಭಾಷೆಗೆ ಅಧಿಕೃತ ರಾಜ್ಯಭಾಷಾ ಸ್ಥಾನಮಾನ ಪ್ರಕಟಿಸಿದ್ರು. ಖುದ್ದು ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ರು. ಮುಸ್ತಫಾ ಯಾವತ್ತೂ ಸಂಪ್ರದಾಯವಾದಿ ತರಹ ಇರಲೇ ಇಲ್ಲ. ತಮ್ಮ ಉದಾರವಾದಿ ನಿರ್ಧಾರಗಳಿಂದಲೇ ಜನಮನ್ನಣೆ ಗಳಿಸಿದ್ರು. ಮದ್ರಸಗಳ ಬದಲಿಗೆ ಆಧುನಿಕ ಶಾಲಾ ಶಿಕ್ಷಣವನ್ನ ಟರ್ಕಿಯಲ್ಲಿ ಅಳವಡಿಸಿದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳೆಯರಿಗೆ ಮತದಾನದ ಹಕ್ಕು ಹಾಗೂ ಸಮಾನತೆಯ ಹಕ್ಕು ನೀಡಿದ್ರು. ಅಂತಿಮವಾಗಿ ಟರ್ಕಿಗೆ ಇದ್ದ ಸಂಪ್ರದಾಯವಾದಿ ರಾಷ್ಟ್ರದ ಹಣೆಪಟ್ಟಿ ತೆಗೆದು ಜಾತ್ಯತೀತ ರಾಷ್ಟ್ರವಾಗಿ ಘೋಷಣೆ ಮಾಡಿದ್ರು. ಇದು ಅಂದಿನ ಸಮಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಗಮನ ಸೆಳೆದಿತ್ತು. ಧರ್ಮ ಅನ್ನೋದು ವೈಯಕ್ತಿಕ, ರಾಷ್ಟ್ರ ಯಾವತ್ತು ಕಾನೂನು ಕಟ್ಟಳೆಗಳ ಮೂಲಕ ನಡೆಯುವಂಥದ್ದು, ಹಾಗೆಯೇ ನಡೆಯಬೇಕು ಅನ್ನೋದು ಅವರ ದಿಟ್ಟ ನಿಲುವಾಗಿತ್ತು. ಮುಸ್ತಫಾ ಕೆಮಾಲ್ ಅವರ ದೂರದೃಷ್ಟಿಯಿಂದಾಗಿ ಟರ್ಕಿ ಹಲವು ದಶಕಗಳ ಕಾಲ ಜಾತ್ಯತೀತ ಗಣರಾಜ್ಯವಾಗಿ ಪ್ರಗತಿಪರ ಮುಸ್ಲಿಂ ಬಾಹುಳ್ಯವುಳ್ಳ ರಾಷ್ಟ್ರವಾಗಿ ಮುನ್ನಡೆದಿತ್ತು. ಆದರೆ ಇತ್ತೀಚಿನ ದಶಕಗಳಲ್ಲಿ ಟರ್ಕಿಯ ಈ ಪ್ರಜಾತಾಂತ್ರಿಕ ಉದಾರವಾದಿ ನೋಟ ಕಳಿಸ್ತಾ ಇದೆ. ಅದರಲ್ಲೂ 2003ರಲ್ಲಿ ರೆಸೆಪ್ ತಯ್ಯಿಪ್ ಎರ್ಡಗಾನ್ ಪ್ರಧಾನಿಯಾದ ಮೇಲೆ ಟರ್ಕಿಯಲ್ಲಿ ಹಲವು ಬದಲಾವಣೆಗಳು ಪ್ರಾರಂಭವಾದವು.
ಆರಂಭದಲ್ಲಿ ಆರ್ಥಿಕ ಉದಾರೀಕರಣ ಹಾಗೂ ಪ್ರಗತಿ ವಿಚಾರಗಳ ಮೇಲೆಯೇ ಎರ್ಡಗಾನ್ ಚಿತ್ತ ನೆಟ್ಟಿದ್ರು. ಆದರೆ ಯಾವಾಗ ಅವರ ಪಕ್ಷಕ್ಕೆ ಜನಬೆಂಬಲ, ಸರ್ಕಾರದ ಮೇಲಿನ ಹಿಡಿತ ಗಟ್ಟಿಯಾಯಿತು, ಅಂದಿನಿಂದ ಅವರ ಆಡಳಿತ ವೈಖರಿ ಬದಲಾಯಿತು. ಉದಾರವಾದ ನಡೆಯಲ್ಲಿ ಇದ್ದಕ್ಕಿದ್ದಂತೆ ಸಂಪ್ರದಾಯವಾದಿ ವಿಚಾರಗಳು ಕಾಣಿಸತೊಡಗಿದವು. ಅವರ ರಾಜಕೀಯ ಮಹತ್ವಾಕಾಂಕ್ಷೆ ಅವರನ್ನ ಸಂಪ್ರದಾಯವಾದಿ ಮೂಲಭೂತವಾದದತ್ತ ಹೊರಳಿಸಿವೆ. ಇಡೀ ಇಸ್ಲಾಂ ಜಗತ್ತಿನಲ್ಲಿ ತಾನೊಬ್ಬ ಅಗ್ರಮೇವ ಪ್ರಶ್ನಾತೀತ ವ್ಯಕ್ತಿಯಾಗಬೇಕು ಅನ್ನುವ ಹಪಾಹಪಿ ಅವರನ್ನ ಆವರಿಸಿದೆ. ಇದೇ ಕಾರಣಕ್ಕೆ ಅವರು ಹೆಚ್ಚೆಚ್ಚು ಮೂಲಭೂತವಾದಿ ವಿಷಯಗಳತ್ತ ಹೊರಳುವಂತೆ ಮಾಡ್ತಿದೆ. ಮುಸ್ತಫಾ ಅವಧಿಯಲ್ಲಿ ವಸ್ತು ಸಂಗ್ರಹಾಲಯವಾಗಿದ್ದ ಹಗಿಯಾ ಸೋಫಿಯಾ ಮಸೀದಿಯನ್ನ ಮರಳಿ ಮಸ್ಜಿದ್ ಆಗಿ ಪರಿವರ್ತಿಸಲಾಗಿದೆ. ವಾಕ್ ಸ್ವಾತಂತ್ರ್ಯಕ್ಕೆ ಕೊಕ್ಕೆ ಹಾಕಲಾಗಿದೆ. ದೇಶದ ಪ್ರಗತಿ ವಿಚಾರಗಳನ್ನ ಮರೆಮಾಚಲು ಧಾರ್ಮಿಕ ವಿಚಾರಗಳನ್ನ ಮುನ್ನೆಲೆಗೆ ತರಲಾಗ್ತಾ ಇದೆ. ಸದ್ಯ ಟರ್ಕಿ ಅಧ್ಯಕ್ಷರಾಗಿರುವ ಎರ್ಡಗಾನ್ ಈಗ ಶಾಲಾ ಶಿಕ್ಷಣಕ್ಕೂ ಧರ್ಮದ ಲೇಪನ ಮಾಡಲು ಮುಂದಾಗಿದ್ದಾರೆ. ಶಾಲೆಗಳಲ್ಲಿ ರಂಜಾನ್ ಆಚರಣೆಗಳನ್ನ ಅನುಷ್ಠಾನಗೊಳಿಸಲು ಮುಂದಾಗಿದ್ದಾರೆ. ಆದರೆ ಇದಕ್ಕೆ ಅನೇಕ ಶಿಕ್ಷಣ ತಜ್ಞರು, ಪ್ರಗತಿಪರರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎರ್ಡಗಾನ್ ಇಷ್ಟೆಲ್ಲ ಸರ್ಕಸ್ ಮಾಡಲು ಅಸಲಿ ಕಾರಣ ಅಂದ್ರೆ ಟರ್ಕಿ ಈಗ ಮೊದಲಿನಂತೆ ಪ್ರಗತಿಪರ ರಾಷ್ಟ್ರವಾಗಿ ಉಳಿದಿಲ್ಲ. ಅದರ ಕರೆನ್ಸಿ ಪಾತಾಳ ಕಾಣ್ತಿದೆ. ಆರ್ಥಿಕ ಸ್ಥಿತಿ ದಿನ ದಿನೇ ಕುಸಿಯುತ್ತಿದೆ. ಹೀಗಾಗಿ ಜನರ ಗಮನ ಬೇರೆಡೆಗೆ ಸೆಳೆಯಲು, ಗದ್ದುಗೆ ಉಳಿಸಿಕೊಳ್ಳಲು ಧಾರ್ಮಿಕ ಸಂಪ್ರದಾಯ, ಮೂಲಭೂತವಾದ ವಿಚಾರಗಳಿಗೆ ಒತ್ತು ನೀಡುತ್ತಿದ್ದಾರೆ. ಸ್ನೇಹಿತರೆ, ಟರ್ಕಿ ಆಧುನಿಕ ವಿಚಾರಧಾರೆಗಳೊಂದಿಗೆ ಬೆಳೆದು ನಿಂತಿದ್ದ ರಾಷ್ಟ್ರ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಟರ್ಕಿ ನಿಧಾನವಾಗಿ ಇತರೆ ಮುಸ್ಲಿಂ ದೇಶಗಳಂತೆ ಕಟ್ಟರ್ ಸಂಪ್ರದಾಯ ನೀತಿಗಳನ್ನು ಅನುಸರಿಸುತ್ತಿದೆ. ಇನ್ನು ಇತಿಹಾಸದುದ್ದಕ್ಕೂ ಟರ್ಕಿ ಭಾರತದ ಜೊತೆ ಒಂದು ಸ್ನೇಹ ಸಂಬಂಧವನ್ನ ಬೆಳೆಸಿಕೊಂಡಿತ್ತು. ಆದರೆ ಎರ್ಡಗಾನ್ ನೀತಿಗಳಿಂದಾಗಿ ಟರ್ಕಿ ಭಾರತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ. 2023ರಲ್ಲಿ ಟರ್ಕಿ ಪ್ರಬಲ ಭೂಕಂಪಕ್ಕೆ ಸಾಕ್ಷಿಯಾಗಿತ್ತು. ಈ ವೇಳೆ ತನ್ನ ಹಳೆಯ ವೈಷಮ್ಯ ಮರೆತು ನೆರವಿನ ಹಸ್ತವನ್ನ ಭಾರತ ಚಾಚಿತ್ತು. ಭಾರತೀಯ ಸೇನೆ, ವೈದ್ಯರು ಹಲವು ದಿನಗಳ ಕಾಲ ಟರ್ಕಿಯ ವಿವಿಧ ಭಾಗಗಳಲ್ಲಿ ಪರಿಹಾರ ಕಾರ್ಯಾಚರಣೆ ನಡೆಸಿದ್ದರು. ಈ ವೇಳೆ ಟರ್ಕಿಯ ರಾಯಭಾರಿ ಭಾರತದ ನೆರವನ್ನ ಗಮನಿಸಿ ಭಾವುಕವಾಗಿ ಪ್ರತಿಕ್ರಿಯಿಸಿದ್ದರು. ಆದರೆ ಟರ್ಕಿಯ ಈ ಕೃತಜ್ಞತಾ ಭಾವ ತುಂಬಾ ದಿನ ನಿಲ್ಲಲಿಲ್ಲ. ಉಂಡ ಮನೆಗೆ ಬೆಂಕಿ ಹಚ್ಚುವ ಕೆಲಸದಂತೆ ಭಾರತ ಪಾಕಿಸ್ತಾನ ಬಿಕ್ಕಟ್ಟಿನ ಸಮಯದಲ್ಲಿ ಪಾಕ್ಗೆ ಬೆಂಬಲ ಸೂಚಿಸುವ ಮೂಲಕ ಅಧ್ಯಕ್ಷ ಎರ್ಡಗಾನ್ ತಮ್ಮ ವರಸೆ ತೋರಿಸಿದ್ದಾರೆ. ಯಾವ ರಾಷ್ಟ್ರ ಭಯೋತ್ಪಾದನೆಯನ್ನ ಪೋಷಿಸುತ್ತಿದೆಯೋ ಆ ರಾಷ್ಟ್ರದ ಪ್ರತಿ ನಡೆಯನ್ನ ಟರ್ಕಿ ಅಧ್ಯಕ್ಷರು ಸಮರ್ಥಿಸ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತ ವಿರೋಧಿ ಬಣಕ್ಕೆ ಬಲ ತುಂಬುವ ಕೆಲಸ ಮಾಡ್ತಿದ್ದಾರೆ. ಅಸಲಿಗೆ ಎರ್ಡಗಾನ್ಗೆ ಪಾಕಿಸ್ತಾನದ ಗೆಳೆತನಗಿಂತ ಇಸ್ಲಾಂ ಜಗತ್ತನ್ನು ಆಳುವ ಹುಚ್ಚು ಭ್ರಮೆ ಹಿಡಿದುಕೊಂಡಿದೆ. ಹೇಗಾದರೂ ಮಾಡಿ ಸೌದಿಯನ್ನ ಮಣಿಸಬೇಕು, ಆ ಮೂಲಕ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ತಾನೇ ಹೀರೋ ಆಗಬೇಕು ಅನ್ನುವ ಹಪಹಪಿ ತುಂಬಿದೆ. ಇದೇ ಕಾರಣಕ್ಕೆ ಮೂಲಭೂತ ವಿಚಾರಗಳನ್ನ ಮುನ್ನೆಲೆಗೆ ತರುತ್ತಿದ್ದಾರೆ. ಒಂದು ಕಾಲದಲ್ಲಿ ಕ್ರೈಸ್ತ ದೇಶವಾಗಿದ್ದ ಟರ್ಕಿ ಕಾಲಾಂತರದಲ್ಲಿ ಒಟಮನ್ ತುರ್ಕರಿಂದ ಇಸ್ಲಾಮಿಕ್ ರಾಷ್ಟ್ರವಾಗಿತ್ತು. ಆದರೆ ಮುಸ್ತಫಾ ಅವರ ಉದಾರವಾದಿ ನೀತಿಯಿಂದಾಗಿ ಜಾತ್ಯತೀತ ಗಣರಾಜ್ಯವಾಗಿ ಬದಲಾಗಿತ್ತು. ಆದರೆ ಇದೀಗ ಮತ್ತೆ ಇಸ್ಲಾಮಿಕ್ ಕಟ್ಟರ್ ಪಂಥೀಯ ಧೋರಣೆಗಳನ್ನು ಒಪ್ಪಿಕೊಳ್ಳುವ ಮೂಲಕ ಮುಸ್ಲಿಂ ಮೂಲಭೂತವಾದಿ ದೇಶವಾಗಿ ಬದಲಾಗ್ತಿದೆ. ತನ್ನನ್ನು ಇಸ್ಲಾಂ ಧರ್ಮದ ಹೊಸ ಪುನರುದ್ಧಾರಕ ಅಂತ ಕರೆಸಿಕೊಳ್ಳಲು ಹಪಹಪಿಸ್ತಾ ಇರುವ ಎರ್ಡಗಾನ್ ಕಟ್ಟರ್ ನೀತಿಗಳನ್ನ ಹೇರುತ್ತಿದ್ದಾರೆ. ಒಟ್ನಲ್ಲಿ ಕ್ರೈಸ್ ರೋಮನ್ ಧರ್ಮದೊಂದಿಗೆ ಶುರುವಾದ ಟರ್ಕಿಯ ಇತಿಹಾಸ ಇಸ್ಲಾಂ ಸಂಪ್ರದಾಯಗಳೊಂದಿಗೆ ಮೆರೆದು ಬಳಿಕ ಜಾತ್ಯತೀತ ಪರಂಪರೆಗೆ ಹೊರಳಿತ್ತು. ಆದರೆ ಇದೀಗ ಮತ್ತೆ ಮೂಲಭೂತ ಕಟ್ಟರ್ ಸಂಪ್ರದಾಯಗಳಿಗೆ ಹೊರಳುತ್ತಿರೋದು ಹಲವು ಪಲ್ಲಟಗಳಿಗೆ ಸಾಕ್ಷಿಯಾಗ್ತಾ ಇದೆ. ಒಂದು ವಿಷಯವನ್ನ ಇಲ್ಲಿ ಹೇಳಲೇಬೇಕು, ಎಲ್ಲ ಕಡೆ ನಾವೇ ಇರಬೇಕು, ನಮ್ಮದೇ ದರ್ಬಾರ್ ನಡಿಬೇಕು ಅನ್ನೋದು ಸರಿಯಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪಕ್ಕದ ಕೇರಳ ರಾಜ್ಯವೂ ಸಹ ಪಲ್ಲಟಗಳಿಗೆ ಸಾಕ್ಷಿ ಆಗ್ತಾ ಇದೆ. ಒಂದು ಕಾಲದಲ್ಲಿ ಹಿಂದೂ ಜನಸಂಖ್ಯೆ ಹೆಚ್ಚಿದ್ದ ದೇವರ ನಾಡು ಬದಲಾದ ಕಾಲಘಟ್ಟದಲ್ಲಿ ಕ್ರೈಸ್ತ ಬಾಹುಳ್ಯ ರಾಜ್ಯವಾಗಿತ್ತು. ಆದರೆ ಈಗ ಮುಸ್ಲಿಂ ಬಾಹುಳ್ಯ ರಾಜ್ಯವಾಗುವತ್ತ ಹೆಜ್ಜೆ ಇಡ್ತಾ ಇದೆ. ಈ ಬದಲಾವಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.